ಮಡೆನೂರು ಮನು ಅಭಿನಯದ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಹೆಸರು ಕುಲದಲ್ಲಿ ಕೀಳ್ಯಾವುದೋ ಅನ್ನುವ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಬಟ್ ಸಿನಿಮಾ ರಿಲೀಸ್ಗೆ ಅಡ್ಡಿ ಇಲ್ಲ ಸದ್ಯ. ಗ್ಯಾರಂಟಿ ನ್ಯೂಸ್ಗೆ ನಿರ್ಮಾಪಕ ಸಂತೋಷ್ ಕುಮಾರ್ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿನಿಮಾ ರಿಲೀಸ್ ಆಗುತ್ತೆ, ಯಾವುದೇ ರೀತಿ ಅಡ್ಡಿ ಇಲ್ಲ ರಿಲೀಸ್ಗೆ. ಗ್ಯಾರಂಟಿ ನ್ಯೂಸ್ಗೆ ನಿರ್ಮಾಪಕ ಸಂತೋಷ್ ಕುಮಾರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಪ್ರೊಡ್ಯೂಸರ್ ಮನು ಸೆಟ್ ಅಲ್ಲಿ ಹೀರೋಯಿನ್ ಜೊತೆ ಮಿಸ್ಬಿಹೇವ್ ಮಾಡಿಲ್ಲ, ಒಬ್ಬರಿಗೋಸ್ಕರ ಸಿನಿಮಾ ಮುಂದೂಡಿಕೆ ಮಾಡಕ್ ಆಗಲ್ಲ. ಡೆಫಿನೆಟ್ಲಿ ಹೌದು, ಎಲ್ಲಿಂದ ಹೇಗ್ ದುಡ್ಡು ತಂದಾಕಿರ್ತಾರೋ ಎಷ್ಟು ಕಷ್ಟ ಇರುತ್ತೋ ಗೊತ್ತಿಲ್ಲ. ಸಿನಿಮಾ ರಿಲೀಸ್ ಬಗ್ಗೆ ನಿರ್ಮಾಪಕ ಸಂತೋಷ್ ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮನು ಅಭಿನಯದ ಸಿನಿಮಾ ನಾಳೆ ರಿಲೀಸ್ ಆಗುತ್ತೆ ಅಂದ್ರೆ ಎಸ್ ಆಗುತ್ತೆ. ಯಾರೋ ಒಬ್ರಿಗೋಸ್ಕರ ಸಿನಿಮಾವನ್ನ ಪೋಸ್ಟ್ಪೋನ್ ಮಾಡಬಹುದು, ಇವೆಲ್ಲವೂ ಕೂಡ ಆಗಲ್ಲ. ಸಿನಿಮಾ ರಿಲೀಸ್ ಆಗುತ್ತೆ. ಅಂಡ್ ಸೆಟ್ನಲ್ಲಿ ಹೇಗಿದ್ರು ಅಂತ ಕೇಳಿರೋ ಪ್ರಶ್ನೆಗೆ ಯಾರ ಜೊತೆಯೋ ಮಿಸ್ಬಿಹೇವ್ ಮಾಡಿರೋದನ್ನ ನಾವು ನೋಡಿಲ್ಲ ಅಂತ ಹೇಳಿದ್ದಾರೆ. ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ದಟ್ಸ್ ಫೈನ್. ಇದೀಗ ಒಂದಂತೂ ಇದ್ದಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಾಳೆ ರಿಲೀಸ್ ಆಗಬೇಕಾಗಿದ್ದ ಸಿನಿಮಾ ಏನಾಗುತ್ತೆ, ಮುಂದೂಡಿಕೆ ಆಗುತ್ತಾ ಅಥವಾ ಹೇಗೆ ಅನ್ನುವಂತಹ ಪ್ರಶ್ನೆ ಇತ್ತಲ್ಲ, ಅದಕ್ಕೆ ಆ ಸಿನಿಮಾದ ಪ್ರೊಡ್ಯೂಸರೇ ಹೇಳಿದ್ದಾರೆ ಸಂತೋಷ್ ಕುಮಾರ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಇನ್ನು ನಮ್ಮ ಫಿಲ್ಮ್ ಬ್ಯೂರೋದಿಂದ ಕೀರ್ತಿ ಪಾಟೀಲ್ ಆ ಸಿನಿಮಾದ ಪ್ರೊಡ್ಯೂಸರ್ನ ಮಾತಾಡಿಸಿದ್ದಾರೆ, ಕೇಳೋಣ. ಸರ್ ಸಂತೋಷ್ ಸರ್, ಈಗ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಕ್ಲಾರಿಟಿ ಬೇಕಿತ್ತು. ಯಾಕಂದ್ರೆ 23 ಆಲ್ರೆಡಿ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ನೀವು ಒಂದ್ ತಿಂಗಳ ಹಿಂದೆ ಎಲ್ಲ ಪ್ರಮೋಷನ್ ಎಲ್ಲ ರೆಡಿ ಮಾಡ್ಕೊಂಡಿದ್ರಿ. ಇವತ್ತಿಗೂ ಸಹ ಆ ಪ್ರಮೋಷನ್ ಇನ್ನು ಮುಂದುವರಿತಾ ಇರುವಂತದ್ದು. ಆದ್ರೆ ಮನು ಅವರ ಇವಾಗ ಸದ್ಯಕ್ಕೆ ಬಂಧನರಾಗಿರುವಂತದ್ದು ಏನ್ ಹೇಳಿ? ಇಲ್ಲ ಮೇಡಮ್, ನಾಳೆ ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಅವನ ಪರ್ಸನಲ್ ಲೈಫ್ ವಿಷಯಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಸೊ ನಾವು ನಾಳೆ ರಿಲೀಸ್ ಮಾಡ್ತಾ ಇದೀವಿ. ಏನು ನಾವು ಎಲ್ಲ ಒಂದು ಥಿಯೇಟರ್ಗಳು ಪ್ಲಾನ್ ಮಾಡಿದ್ವಿ, ಅದೇ ತರ ರಿಲೀಸ್ ಆಗ್ತಾ ಇದೆ ನಾಳೆ. ಸರಿ, ಈ ವಿಚಾರ ಏನಾದ್ರೂ ಎಫೆಕ್ಟ್ ಆಗುತ್ತಾ ಸಿನಿಮಾಗೆ ಅಂತ? ಎಫೆಕ್ಟ್ ನೋಡಿ ಮೇಡಮ್, ಇದೊಂದು ಸಿನಿಮಾ ಒಂದು ಕಂಟೆಂಟ್ ಬೇಸ್ಡ್, ಅಂದ್ರೆ ಇದರಲ್ಲಿ ಒಬ್ಬ ಇವನೇ ಕಂಪ್ಲೀಟ್ ಸಿನಿಮಾದಲ್ಲಿ ಇರ್ತಾನೆ ಅನ್ನೋದಲ್ಲ. ಒಂದು ಲೀಡ್ ಬಂದು ತುಂಬಾ ಜನ ಇದ್ದಾರೆ ಇದರಲ್ಲಿ. ನಮ್ಮಲ್ಲಿ ಇವರು ಒಬ್ರು ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಗೊತ್ತಿರ್ಲಿಲ್ಲ ನಮ್ಗಿದೆಲ್ಲ ಏನ್ ಗೊತ್ತಿರೋದು. ನಾವು ನೋಡಿ ಈಗ ಒಬ್ಬ ಆರ್ಟಿಸ್ಟ್ ಅಂತ ತಗೊಳಕ್ ಹೋದಾಗ ಒಂದು ಪ್ರತಿಭೆ ನೋಡ್ತೀವಿ. ಆ ಪ್ರತಿಭೆ ನೋಡಿ ಒಬ್ಬ ಹಳ್ಳಿ ಪ್ರತಿಭೆ ಒಳ್ಳೇದಾಗ್ಲಿ ಅಂತ ನಾವು ಮಾಡಿದೀವಿ. ಓಕೆ, ಸೊ ಅದು ಏನಾಗಿದೆ ಏನಾಗಿಲ್ಲ ಅದು ಕಾನೂನು ಪ್ರಕಾರ ಅವರಿಗೆ ಡಿಸಿಷನ್ ಬರಬೇಕು. ಬಟ್ ನಮ್ಮ ಕಡೆಯಿಂದ ನಮ್ಮ ಕನ್ನಡಿಗರಿಗೆ ನಾವು ಸಿನಿಮಾ ಮಾಡಿರೋದು. ಇದು ಒಬ್ಬ ವರ್ಕ್ ಮಾಡಿರಲ್ಲ ಈ ಸಿನಿಮಾದಲ್ಲಿ. ಒಂದು 300-400 ಜನ ವರ್ಕ್ ಮಾಡಿರ್ತೀವಿ. ಆರ್ಟಿಸ್ಟ್ಗಳೇ 150 ಜನ ಇರ್ತಾರೆ. ಅದ್ರಲ್ಲಿ ಅವನು ಒಬ್ಬ. ಸೊ ಎಲ್ಲರೂ ಏನೇನ್ ಮಾಡಿರ್ತಾರೆ ಅನ್ನೋದು ನಮಗ್ ಗೊತ್ತಿರಲ್ಲ. ಸೊ ನಮ್ ಕೈಲಿ ಎಷ್ಟಾಗುತ್ತೆ ಟ್ಯಾಲೆಂಟ್ ಹೊರಗೆ ತೆಗಿಯಕ್ ಮಾತ್ರ ನೋಡಿರ್ತೀವಿ ಹೊರತು ಅವ್ರ ಪರ್ಸನಲ್ ಲೈಫಿಗೆ ನಾವು ಯಾವತ್ತು ತಲೆ ಹಾಕಕ್ ಹೋಗಲ್ಲ. ಸೊ ನಮ್ಗೆ ಯಾವ ಅವಶ್ಯಕತೆನೂ ಇಲ್ಲ ಮೇಡಮ್. ಸರಿ, ಎಲ್ಲೋ ಅವರ ಪರ್ಸನಲ್ ವಿಚಾರ ಸಿನಿಮಾಗ ಬೇರೆ ರೀತಿ ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಸಿನಿಮಾ ರಿಲೀಸ್ ನಾಳೆ, ಇವತ್ತು ಅದನ್ನ FIR ಮಾಡಿರುವಂತದ್ದು ಅವರು ಸಂತ್ರಸ್ತೆ. ಇದು ಟಾರ್ಗೆಟ್ ಮಾಡಿರುವಂತದ್ದು ಪ್ರೀಪ್ಲಾಂಟ್ ಅಂತ ಅನ್ಸುತ್ತೆ ನಿಮ್ಗೆ ಏನಾದ್ರು? ಅಂದ್ರೆ ಪ್ರೊಡ್ಯೂಸರ್ ಆಗಿ ನಿಮ್ಗೆ ನಷ್ಟ ಅನ್ಭವಿಸ್ತೀರಾ? ಇಲ್ಲ, ಪ್ರತಿಯೊಬ್ರು ಹೇಳೋದು ಅದನ್ನೇ. ನನಗೆ ತುಂಬಾ ಜನ ಫೋನ್ ಮಾಡ್ತಿದ್ದಾರೆ, ಎಲ್ಲಾ ಮೀಡಿಯಾದವರು ಫೋನ್ ಮಾಡ್ತಿದ್ದಾರೆ. ಹೇಳ್ತಿರೋದೊಂದೇ, ಇದು ಇಂಟೆನ್ಷನಲಿ ಮಾಡಿರೋದು. ಓಕೆ, ಇದು ನಾವು ಕಲಾವಿದ್ರಿಗೋಸ್ಕರ ನಾವು ಇದನ್ನ ಮಾಡ್ತೀವಿ. ಅಂದ್ರೆ ಅವ್ರನ್ನ ಹಾಕೊಂಡು ಕಲಾವಿದ್ರನ್ನೇ ಅಂದ್ರೆ ಅವರು ಸರಸ್ವತಿ ಪುತ್ರರು ಅಂತ ಯೋಚನೆ ಮಾಡಿ ನಾವು ಸಿನಿಮಾಕ್ಕೆ ಹಾಕೊಳ್ತೀವಿ. ಒಂದ್ಸಲ ಪರ್ಸನಲ್ ಲೈಫ್ ಒಬ್ಬರದ್ದು ಇರುತ್ತೆ. ಯಾವುದೇ ಕಾರಣಕ್ಕೂ ನಾನು ಅವ್ರ ತಪ್ಪು ಇವ್ರ ಸರಿ ಅಂತಿಲ್ಲ, ಇರುತ್ತೆ. ಬಟ್ ಆದ್ರೆ ಯಾವ ಟೈಮಲ್ಲಿ ಏನ್ ಹೇಳ್ಬೇಕು, ಎಲ್ಲಿ ಹೇಳ್ಬೇಕು. ಈಗ ಯಾವ್ದೋ ಹಿಂದೆ ಆಗಿದೆ ಅಂತ ಹೇಳ್ತಾರೆ, ಅದು ತುಂಬಾ 2-3 ವರ್ಷದ ಹಿಂದೆ ಆಗಿದೆ ಅಂತ ಹೇಳ್ತಿದ್ದಾರೆ. ಅದನ್ನ ಈ ಟೈಮಲ್ಲಿ ಬಿಡ್ತಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಇದು ಏನು, ಇದ್ರ ಉದ್ದೇಶ ಏನು, ಇದ್ರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದು ಹೊರಗಡೆ ಬರುತ್ತೆ. ಕಾನೂನು ಅಲ್ವಾ ಮೇಡಮ್, ಕಾನೂನು ಮೇಲೆ ನಂಬಿಕೆ ಇಟ್ಟಿದ್ದೀವಿ, ಬಂದೇ ಬರುತ್ತೆ. ಬಟ್ ಒಬ್ರು ನಾವು ಒಳ್ಳೇದಕ್ಕೋಸ್ಕರ ಯೋಚನೆ ಮಾಡಿದೀವಿ. ಇದ್ರಲ್ಲಿ ಏನ್ ದುಡ್ಡು ಮಾಡ್ತೀವಿ ಅದೆಲ್ಲ ನನ್ ಮನಸ್ಸಲ್ಲಿ ಇಲ್ಲ. ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕು ಕನ್ನಡಿಗರಿಗೋಸ್ಕರ ಅಂತ ಮಾಡಿರೋದು. ಸಿನಿಮಾ ತುಂಬಾ ಚೆನ್ನಾಗಿದೆ. ಅದೇ ಏನೋ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ.
ಸರ್ ಈಗ ಯೋಗರಾಜ್ ಭಟ್ ಸರ್ ಏನ್ ಹೇಳಿದ್ದಾರೆ ಅಂದ್ರೆ ಅವ್ರು ಪ್ರೆಸೆಂಟ್ ಮಾಡ್ತಿರುವಂತದ್ದು ಸಿನಿಮಾ ಅವ್ರು ಏನ್ ಮಾಡ್ತಾರೆ ಮೇಡಮ್, ಬೆಳಿಲಿ ಅಂತ ಮಾಡ್ತಾರೆ. ಕಾಮಿಡಿ ಕಿಲಾಡಿಗಳಲ್ಲಿ ತುಂಬಾ ಜನ ಇದಾರೆ, ಅದ್ರಲ್ಲಿ ಇವನು ಒಬ್ಬ ಒಳ್ಳೆ ಪ್ರತಿಭೆ. ಸೊ ಮಾಡಿದಾನೆ. ಈಗ ಅವ್ರು ಹೇಳಿದಿಷ್ಟೇ, ಅವರು ನನ್ನನ್ನ ಸಾರಿ ಕೇಳಿದ್ರು. ಸರ್ ನೋಡಿ ಸರ್, ಈಗ ನೀವು ಬಂದ್ರಿ ಅವನಿಗೋಸ್ಕರ ನಾನು ಕತೆ ಮಾಡ್ದೆ, ಸೊ ಹಿಂಗ ಆಗ್ಬಾರ್ದಾಗಿತ್ತು, ಬಟ್ ಏನೋ ಆಗಿದೆ, ತಪ್ಪೇನೆ, ಯಾರು ತಪ್ಪಿದ್ರು ಅವರು ಶಿಕ್ಷೆ ಆಗ್ಲಿ. ಸೊ ಸಿನಿಮಾಗೆ ಏನು ತೊಂದ್ರೆ ಆಗಲ್ಲ, ಯಾಕೆಂದ್ರೆ ಸಿನಿಮಾನೇ ಬೇರೆ, ಪರ್ಸನಲ್ ಲೈಫೇ ಬೇರೆ ಅಲ್ವಾ ಮೇಡಮ್. ಓಕೆ, ಯಾರು ಈಗ ಇಡೀ ಪ್ರಪಂಚದಲ್ಲಿ ಎದೆ ತಟ್ಕೊಂಡು ಯಾರು ಹೇಳ್ತಾರೆ ನಾನು ಪಕ್ಕ 100% ನಾನು ದೇವ್ರು ಅಂತ ಹೇಳಕ್ ಆಗತ್ತ? ಸೊ ಅವರು ಎಕ್ಸ್ಟ್ರೀಮ್ ಆಗಿ ಈ ತರ ಪ್ರಾಬ್ಲಮ್ಸ್ ಬಂದಾಗ ನಮ್ ಕಾನೂನು ಇರುತ್ತೆ, ಕಾನೂನು ಅದಕ್ಕೆ ಶಿಕ್ಷೆ ಕೊಡ್ಲಿ ಅಂತ ನಾವು ಇವತ್ತು ಈ ಕ್ಷಣದಲ್ಲಿ ನಾನು ಕೇಳಕ್ ಇಷ್ಟಪಡ್ತೀನಿ. ಸರ್ ಶೂಟಿಂಗ್ ಸೆಟ್ ಅಲ್ಲಿ ಯಾವತ್ತಾದ್ರೂ ಅವರ ಒಂದು ಬಿಹೇವಿಯರಲ್ ಚೇಂಜಸ್ ಇದ್ದಿದ್ದು, ಅಂದ್ರೆ ಕೆಲ್ಸಕ್ಕೆ ಏನ್ ಬೇಕು ಅದು ಕ್ಲೀನ್ ಆಗಿ ಮಾಡ್ತಾ ಇದ್ರೆ ಹೇಗೆ? ಮೇಡಮ್ ತುಂಬಾ ಹಾನೆಸ್ಟ್ ಆಗಿ ವರ್ಕ್ ಮಾಡಿದಾನೆ ಮೇಡಮ್. ನಾವು ವರ್ಕ್ ಅಂದ್ರೆ ಪ್ರೊಫೆಷನಲ್ ಆಗಿ ನೋಡಿದ್ರೆ, ನಾನಂತಲ್ಲ, ಈಗ ನಾನು ನಮ್ಮೂರ್ ಹುಡುಗ ಅಂತ ನಾನು ಹೇಳ್ಬೋದು, ಅವನಿಗೆ ಸಂಬಂಧ ಏನ್, ನಮ್ಗೇನು ಬೇರೆ ಸಂಬಂಧ ಏನಿಲ್ಲ. ಒಂದು ಒಳ್ಳೆ ಹುಡುಗ, ಒಳ್ಳೆ ಹ್ಯೂಮ್ಯಾನಿಟಿ ಇರುವಂತ ಮನುಷ್ಯ ಅಂತ ನಾವು ಒಂದು ಒಳ್ಳೆ ಪ್ರತಿಭೆ ಇದೆ ಅಂತ ಮಾಡಿದ್ವಲ್ವಾ. ನೀವು ನಾನಲ್ಲ, ಎಷ್ಟೋ ಜನ ಒಂದು 200-300 ಜನ ವರ್ಕ್ ಮಾಡ್ತಾರೆ. ಸೊ ಎಲ್ಲರೂ ಹೇಳೋದು, ಇಂಥ ಹುಡುಗ ಇವನ್ಗೆ ಏನಾಯ್ತು, ಇವನ್ ಯಾಕೆ ಹಿಂಗ್ ಮಾಡ್ಕೊಂಡ, ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಯಾರ ಮೇಲೆ ದೃಷ್ಟಿ ಬಿತ್ತೋ ಏನೋ ಅನ್ನೋ ತರ ಮಾತಾಡ್ತಿದಾರೆ ಹೊರತು ನಮ್ಗೆ ನಿಜವಾಗಿ ಇವನ್ ಹೀರೋಯಿನ್ ಕೇಳಿ ಮೇಡಮ್, ಒಂದು ದಿವಸ ಮಿಸ್ ಬಿಹೇವಿಯರ್ ಮಾಡಿಲ್ಲ. ಓಕೆ, ಅವನು ಸಿನಿಮಾ ಅವನು ಹುಚ್ಚಿಡ್ಬಿಟ್ಟಿದೆ ಸಿನಿಮಾ ಅನ್ನೋದು. ಗೆಲ್ಬೇಕು ಒಂದ್ ದಿವಸ ನಾನು ದೊಡ್ಡ ಮಟ್ಟಕ್ಕೆ ಬೆಳಿತೀನಿ. ಪಾಪ ಬೇಜಾರಾಗುತ್ತೆ ಮೇಡಮ್ ಆ ವಿಷಯದಲ್ಲಿ. ಬಟ್ ಎಲ್ಲದಕ್ಕೂ ಈಗ ತಪ್ಪಿತಸ್ಥರು, ಈಗ ಏನೋ ಆಡಿಯೋ ವಿಡಿಯೋ ಏನೇ ಇದ್ರು ಎರಡು ಕಡೆನೂ ನೋಡುತ್ತಲ್ವಾ ಕಾನೂನು. ಓಕೆ, ನನ್ನ ಹತ್ರ ಏನಿದೆ ಅದನ್ನ ಕೊಟ್ಟಿರ್ತಾರೆ, ಬಟ್ ಅವ್ರ ಕಡೆನೂ ನೋಡುತ್ತಲ್ವಾ ಕಾನೂನು. ಸುಲಭ ಅಲ್ಲ ಮೇಡಮ್, ಎರಡು ಕಡೆನೂ ನೋಡುತ್ತೆ. ಎಂತೆಂತ ವಿಡಿಯೋಗಳು ಆಡಿಯೋಗಳು ಕೇಳ್ಕೊಂಡಿದೀವಿ ನಾವು. ಒಬ್ಬ ಬಡ ಕಲಾವಿದ, ಅವ್ರಿಗೂ ಹೆಂಡತಿ ಮಕ್ಳಿದ್ದಾರೆ. ಸೊ ಯಾರಿಗಾದ್ರೂ ತಪ್ಪೇನೆ, ಹೆಣ್ಮಕ್ಳೇ ಅಲ್ವಾ. ಸರ್ ನಿಮ್ಗೆ ಈ ವಿಚಾರ ಏನಾದ್ರು ಗೊತ್ತಿತ್ತಾ ಮುಂಚೆನೆ ಅಂತ? ಇಲ್ಲ ಮೇಡಮ್, ಎಲ್ಲೋ ಒಂದು ರೂಮರ್ಗಳು, ಯಾರೋ ಹಿಂಗೆ ಯಾವಾಗ್ಲೋ ಒಂದು ಹಿಂದೆ ಹೇಳ್ದಂಗೆ ಸ್ವಲ್ಪ ಯಾವ್ದೋ ಒಂದು ಹುಡುಗಿ, ಈ ಹುಡುಗಿ ಆ ಹುಡುಗಿ ಅಂತಲ್ಲ, ಹಿಂಗೇನೋ ಒಬ್ರು ಹೇಳ್ದಂಗಿತ್ತು. ಬಟ್ ನನಗೆ ಏನಕ್ ಬೇಕು ಮೇಡಮ್ ಅದೆಲ್ಲ? ಅಂದ್ರೆ ಈಗ ಆರ್ಟಿಸ್ಟ್ ಅಂತ ಬಂದಾಗ ನೀವ್ ಯೋಚನೆ ಮಾಡಿ, ನಾನು ಅದನ್ನ ಯೋಚನೆ ಮಾಡಿದ್ರೆ ಕೆಲಸ ಮಾಡ್ಕೊಳಕ್ ಆಗತ್ತ ಅಲ್ವಾ? ಅಷ್ಟೇನೆ. ನಾನು ತುಂಬಾ ಡೀಪ್ ಆಗಿ ಅವ್ರನ್ನೆಲ್ಲ ಚೆಕ್ ಮಾಡಿ, ಕಲೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದಾನೆ, ಒಳ್ಳೆ ಪ್ರೆಸೆಂಟೇಶನ್ ಚೆನ್ನಾಗಿದೆ. ಸರ್ ಅದೇ ನಾಳೆ ಇವಾಗ ರಿಲೀಸ್ ಅಂದ್ರೆ ಇವತ್ತು ಏನಾದ್ರು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರ? ಈ ಥಿಯೇಟರ್ ವಿಸಿಟ್ ಮಾಡ್ಬೇಕು ಎಲ್ಲ ಚಿತ್ರತಂಡದವರು, ಮನು ಅವರು ಕೂಡ ಬರ್ತೀನಿ ಅಂತ ಒಪ್ಕೊಂಡಿದ್ರ? ಇವತ್ತು ಥಿಯೇಟರ್ ವಿಸಿಟ್ ಏನಿರ್ಲಿಲ್ಲ. ಇವತ್ತು ಕೆಲವೊಂದು ಪ್ರೆಸ್ ಮೀಟ್ ಗಳಿತ್ತು. ಪ್ರೆಸ್ ಮೀಟ್ ಗಳು ಈಗ ಅವರು ಏನಾದ್ರು ಏನಾಗಿದೆ ಅಂತ ಗೊತ್ತಿಲ್ಲ. ಇನ್ ಕೇಸ್ ಅವ್ರೇನಾದ್ರು ಇದಾಯ್ತು ಅಂದ್ರೆ ಅವ್ರು ಬಂದ ಮೇಲೆ ಮಾಡ್ತೀವಿ, ಆಫ್ಟರ್ ರಿಲೀಸು ಮಾಡ್ತೀವಿ ಮೇಡಮ್. ಇದು ನಾವು ಸಿನಿಮಾ ಒಬ್ಬರಿಂದ ಅಲ್ಲ ಮೇಡಮ್, ಇದು ಆಕ್ಚುಲಿ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಇದರಲ್ಲಿ ತುಂಬಾ ಜನ ಇದಾರೆ. ಡ್ರ್ಯಾಗನ್ ಮಂಜು ಇದಾರೆ, ಮೌನ ಗುಡ್ಡೆ ಮನೆ ಇದಾರೆ, ಒಳ್ಳೊಳ್ಳೆ ಆರ್ಟಿಸ್ಟ್ ಗಳಿದ್ದಾರೆ. ಸೊ ಇನ್ನು ತಪ್ಪಿತಸ್ಥ ಅನ್ನೋದು ಅಷ್ಟೇನೆ ಇರೋದು. ಇನ್ನು ಅವ್ರೇನು ಕಂಪ್ಲೀಟ್ ಆಗಿ ಅವರು ಮಾಡಿ ಆತರ ಅಂದ್ರೆ ಕಾನೂನು ಏನು ಹೇಳಿಲ್ಲ ಇನ್ನು ಅವರು. ಬಟ್ FIR ಆಗಿದೆ, ಕಾನೂನಿಗೆ ಅವರು ತಲೆ ಬಾಗ್ಲೇಬೇಕು ಆಗಿದ್ದಾರೆ ಅನ್ಸುತ್ತೆ. ಈಗ ಎಷ್ಟು ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಸರ್ ನಾಳೆ? ಒಂದು 100 ಥಿಯೇಟರ್ ಅಂತ, ಟಾಪ್ 100 ಅಂತ ಇಟ್ಕೊಂಡಿದೀವಿ. ಸೊ ಎಲ್ಲಾ ಥಿಯೇಟರ್ ಅಲ್ಲೂ ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ನಾವ್ ಯಾವ್ದು ಓಕೆ ಮಾಡಿದೀವಿ ಆ ಥಿಯೇಟರ್ ಗಳಲ್ಲಿ ಆಗ್ತಾ ಇದೆ. ಮೈನ್ ಥಿಯೇಟರ್ ಯಾವ್ದು ಸರ್ ನಾಳೆ? ವೀರೇಶ್ ಥಿಯೇಟರ್ ಮೇಡಮ್. ಓಕೆ, ವೆರಿ ಆಲ್ ದ ಬೆಸ್ಟ್ ಸರ್. ಓಕೆ, ಥ್ಯಾಂಕ್ ಯು.